ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್. ನಾನಿವತ್ತು ತುಂಬ ರುಚಿಯಾಗಿರುವಂಥ ಮೀನು ಸಾರನ್ನು ಮಾಡತ್ತೀನಿ. ನೀವು ಈ ವಿಧಾನದೊಳಗೆ ಒಂದು ಸರಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೋತೀರ. ಅಷ್ಟೊಂದು ಟೇಸ್ಟಿಯಾಗಿರುವಂಥ ಮೀನು ಸಾರನ್ನು ತುಂಬ ಸುಲಭವಾಗಿ ಕಡಿಮೆ ಸಮಯದೊಳಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರೀ. ತುಂಬ ರುಚಿಯಾಗೂ ಇರ್ತೈತಿ, ಅಷ್ಟೇ ಈಸಿಯಾಗಿ ಕೂಡ ನಾವು ಇದನ್ನು ಮಾಡ್ಕೋಬೋದು. ನೋಡ್ರಿ ಯಾವ ರೀತಿ ಬಂದದಂತೇಳಿ, ಸಖತ್ತಾಗಿರ್ತೈತಿ. ಈ ರೀತಿ ತುಂಬ ರುಚಿಯಾಗಿರುವಂಥ ಮೀನು ಸಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರೀ. ನಾನಿಲ್ಲಿ ಮೊದಲಿಗೆ ಮೀನನ್ನು ತೊಗೊಂಡೇನಿ. ಈಗ ಅವನ್ನ ಸ್ವಚ್ಛಂಗೆ ತೊಳೆದ್ಬಿಟ್ಟು ಎತ್ತಿಟ್ಕೊಂಡೇನಿ. ಈಗ ಅದಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು 2 ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತ್ಯಕಾಳು, ಒಂದು 3 ಲವಂಗ, 1 ಏಲಕ್ಕಿ, ಅರ್ಧ ಸ್ಪೂನು ಕಾಳು ಮೆಣಸು, 2 ಪೀಸಷ್ಟು ಚಕ್ಕೆನ ತೊಗೊಂಡೇನಿ. 1 ಇಂಚ್ ಆಗೋಷ್ಟು 2 ಪೀಸ್ ಚಕ್ಕೆನ ತೊಗೊಂಡು ಈಗ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತ. ನಿಧಾನ ಉರಿ ಒಳಗನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಇವಾಗಿದು ಚೆನ್ನಾಗಿ ಫ್ರೈ ಆಗಲಿ. ನೋಡ್ರಿ ಈ ರೀತಿ ಚೆನ್ನಾಗಿ ನಿಧಾನ ಉರಿ ಒಳಗನೆ ಫ್ರೈ ಮಾಡ್ಕೊಂಡಿವಿ. ಈಗ ಇದಕ್ಕೆ ಟೊಮೆಟೊನ ಸೇರಿಸ್ಕೊಳತ್ತೀನಿ. ನಾನಿಲ್ಲಿ ಮೀಡಿಯಮ್ ಸೈಜಿನ 2 ಟೊಮೆಟೊನ ತೊಗೊಂಡಿನಿ. ಅವನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡೀಗ ಅವನು ಕೂಡ ಫ್ರೈ ಮಾಡ್ಕೊಳ್ಳೋಣಂತ. ನಿಧಾನ ಉರಿ ಒಳಗನೆ ಫ್ರೈ ಮಾಡ್ಕೊಳ್ರಿ. ಇವಾಗ ಇದಕ್ಕೆ 1 ಇಂಚಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಈಗ ಇದನ್ನೆಲ್ಲವನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ರಿ. ಈಗಿನ 1-2 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳತ್ತೀನಿ. ಎಣ್ಣೆಯನ್ನು ಸೇರಿಸ್ಕೊಂಡು ಈಗಿಂದ ನಿಧಾನ ಉರಿ ಒಳಗನೆ ಚೆನ್ನಾಗಿ ಈರುಳ್ಳಿ ಎಲ್ಲ ಸಾಫ್ಟಾಗಿ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಫ್ರೈ ಆಗೈತಿ. ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಗಸಗಸೆಯನ್ನು ಸೇರಿಸ್ಕೊಳತ್ತೀನಿ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೊಳತ್ತೀನಿ. ನೀವು ಹೆಚ್ಚು ಕಡಿಮೆ ನಿಮಗೆ ಎಷ್ಟು ಬೇಕಲ್ಲ ಹಾಕ್ಕೋಬೋದು. ಈಗ 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಿಧಾನ ಉರಿ ಒಳಗನೆ ಫ್ರೈ ಮಾಡ್ಕೊಳ್ರಿ. ಇದಾದಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡು ಈಗ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳತ್ತೀನಿ. ನಿಧಾನ ಉರಿ ಒಳಗೆ ಇಟ್ಕೊಂಡು ಈಗ ಅದಕ್ಕೆ 2 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಮಸಾಲವನ್ನು ಸೇರಿಸ್ಕೊಳತ್ತೀನಿ. ನೀವು ಬೇಕಿದ್ರೆ ಇದಕ್ಕೆ ಈರುಳ್ಳಿಯನ್ನು ಕೂಡ ಹಾಕ್ಕೋಬೋದು. ಈರುಳ್ಳಿ ಬೇಡ ಅನ್ನೋರು ಈ ರೀತಿ ಕೂಡ ಮಾಡ್ಕೋಬೋದು. ನಿಧಾನ ಉರಿ ಒಳಗೆ ಇಟ್ಕೊಂಡಿರ್ಬೇಕಷ್ಟೇ, ಇಲ್ಲಾಂದರೆ ಖಾರ ಪುಡಿ ಹಾಕಿರೋದೆಲ್ಲ ಹೊತ್ಕೊಂಡ್ಬಿಡ್ತೈತೆ. ಅದಕ್ಕಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಂಥ ಮಸಾಲೆನ ಈ ರೀತಿ ಸರಿಯಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ ಒಳಗೆ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳತ್ತೀನಿ. ಈಗ ಇದಕ್ಕೆ ನಿಮಗೆ ಯಾವ ರೀತಿ ಬೇಕಲ್ಲ, ತೆಳು ಬೇಕಂದ್ರೆ ತೆಳು ಮಾಡ್ಕೋಬೋದು, ಗಟ್ಟಿ ಬೇಕಂದ್ರೆ ಗಟ್ಟಿಯಾಗಿ ಕೂಡ ಇಟ್ಕೋಬೋದು. ನಾನಿಲ್ಲಿ ಈ ರೀತಿ ಮೀಡಿಯಮ್ ಹದದೊಳಗೆ ಮಾಡ್ಕೊಂಡೇನಿ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಹುಣಸೆ ರಸವನ್ನು ಸೇರಿಸ್ಕೊಳತ್ತೀನಿ. ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸ್ಕೊಂಡು ನಾನಿಲ್ಲಿ ರಸವನ್ನು ಮಾಡ್ಕೊಂಡು ಹಾಕ್ಕೊಂಡೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡೇನಿ. ಮೊದಲಿಗೆ ಕೂಡ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ವಿ. ನೀವು ರುಚಿ ನೋಡಿಕೊಂಡು ಎಷ್ಟು ಬೇಕಲ್ಲ ಹಾಕ್ಕೊಳ್ರಿ. ಈಗ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಮಸಾಲೆನ ಕುದಿಸ್ಕೊಡ್ರಿ. ಕುದಿಸ್ಕೊಂಡಾದ್ಮೇಲೆ ಮೀನಿನ ತಲೆ ಇರುತ್ತಲ್ಲ ಅದನ್ನು ಹಾಕ್ಕೊಳತ್ತೀನಿ. ಇವನ್ನ ಹಾಕ್ಕೊಂಡು ಈಗ ಇದನ್ನು ಕೂಡ 2 ನಿಮಿಷ ಚೆನ್ನಾಗಿ ಮೊದಲೇ ಕುದಿಸ್ಕೊಳ್ಳೋಣಂತ. ಈ ರೀತಿ ತಲೆಯನ್ನು ಮೊದಲಿಗೆ ಹಾಕ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ಸಾರು ಚೆನ್ನಾಗಿ ಟೇಸ್ಟಾಗಿರ್ತೈತಿ. ಅದಕ್ಕಾಗಿ ಮೊದಲಿಗೆ ನಾವಿಲ್ಲಿ ಇದನ್ನ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಆಮೇಲೆ ಗಟ್ಟಿ ಕೂಡ ಇರೋದ್ರಿಂದ ಇವು ಮೊದಲು ಕುದ್ರೆ ಎಲ್ಲ ಈಕ್ವಲಾಗಿ ಚೆನ್ನಾಗಿ ಬೆಂದಿರ್ತಾವೆ. ಅದಕ್ಕಾಗಿ ಈಗ ನೋಡ್ರಿ ಈ ರೀತಿ ಕುದ್ಮೇಲೆ ನಾನು ಉಳಿದಿರುವಂಥ ಪೀಸ್ಗಳನ್ನು ಹಾಕ್ಕೊಳತ್ತೀನಿ. ನೀವು ಮೀನಿನ ತಲೆ ಇಲ್ಲ ಅಂದರೆ ಪೀಸ್ಗಳನ್ನು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಈಗ ನಾನು ಎಲ್ಲ ಮಿಕ್ಸ್ ಆಗಿರೋದು ತೊಗೊಂಡಿರೋದ್ರಿಂದ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿರಿ ಈಗ ಇದನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಎಲ್ಲ ಒಡೆದು ಹೋಗ್ಬಿಡ್ತಾವೆ. ಅದಕ್ಕಾಗಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 5 ನಿಮಿಷ ನಿಧಾನ ಉರಿ ಒಳಗೆ ಕುದಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿ ನಾನಿಲ್ಲಿ ಒಂದು 5 ನಿಮಿಷ ನಿಧಾನ ಉರಿ ಒಳಗೆ ಬೇಯಿಸ್ಕೊಂಡೇನಿ. ನೋಡ್ರಿ ಯಾವ ರೀತಿ ಆಗಿದೆ ಅಂತೇಳಿ. ನಿಧಾನ ಉರಿ ಒಳಗೆ ಬೇಯಿಸ್ಕೋಬೇಕಿಲ್ಲ ಅಂದರೆ ಒಡೆದು ಹೋಗ್ಬಿಡ್ತಾವೆ. ಅದಕ್ಕಾಗಿ ಈಗ ರುಚಿಯಾಗಿರುವಂಥ ಮೀನು ಸಾಂಬಾರು ರೆಡಿಯಾಗೈತಿ. ಈಗ ಇದಕ್ಕೆ ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ. ನೋಡ್ರಿ ಯಾವ ರೀತಿ ಬಂದೈತೆ ಅಂತೇಳಿ. ಪೀಸ್ ಕೂಡ ಒಡೆದಿಲ್ಲ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರ್ತೈತಿ. ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ತುಂಬ ರುಚಿಯಾಗಿರುವಂಥ ಸಾಂಬಾರು ರೆಡಿ ಆಗ್ತೈತಿ. ನಿಮಗೆ ಈ ರೆಸಿಪಿ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಒಂದ್ಸರಿ ಈ ವಿಧಾನದೊಳಗೆ ಟ್ರೈ ಮಾಡಿರಿ, ಚೆನ್ನಾಗಿರ್ತೈತಿ. ನೋಡ್ರಿ ಯಾವ ರೀತಿ ಬಂದೈತೆ ಅಂತೇಳಿ. ಸಖತ್ತಾಗಿರುವಂಥ ಮೀನು ಸಾಂಬಾರು ನೀವು ಒಂದ್ಸರಿ ಟ್ರೈ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.